ನೋಟ್ ಮೇಲೆ ಗಾಂಧೀಜಿ ಫೋಟೋ ಯಾವಾಗ ಬಂತು, ಮೊದಲು ಯಾರ ಚಿತ್ರ ಇತ್ತು? ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಭಾರತದಲ್ಲಿ ನೋಟುಗಳ ಇತಿಹಾಸ ಬಹಳ ಹಳೆಯದು. ಆದರೆ ಸ್ವಾತಂತ್ರ್ಯದ ನಂತರವೂ ನೋಟುಗಳ ಮೇಲೆ ಮಹಾತ್ಮ ಗಾಂಧೀಜಿಯವರ ಚಿತ್ರವಿರಲಿಲ್ಲ ಎಂದು ನಿಮಗೆ ತಿಳಿದಿದೆ. ಗಾಂಧೀಜಿಯವರ ಮೊದಲು ಭಾರತೀಯ ನೋಟುಗಳ ಮೇಲೆ ಯಾರ ಚಿತ್ರ ಇತ್ತು ಮತ್ತು ಮೊದಲ ಬಾರಿಗೆ ನೋಟಿನ ಮೇಲೆ ಮಹಾತ್ಮ ಗಾಂಧಿಯವರ ಚಿತ್ರ ಯಾವಾಗ ಮುದ್ರಿಸಲಾಯಿತು ಎಂಬುದರ ಬಗ್ಗೆ ನಾನಿವತ್ತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ನಿಮಗೆ ತಿಳಿಸ್ತೇನೆ. ಆದಾಗ್ಯೂ ಬ್ರಿಟಿಷ್ ಆಳ್ವಿಕೆಯ ಭಾರತೀಯ ನೋಟುಗಳ ಮೇಲೆ ಕಿಂಗ್ ಜಾರ್ಜ್ VI ರ ಫೋಟೋ ಇತ್ತು. RBI ಭಾರತದಲ್ಲಿ ಮೊದಲ ಕಾಗದ ನೋಟನ್ನು 1938 ಜನವರಿಯಲ್ಲಿ ಬಿಡುಗಡೆ ಮಾಡಿತು. ಈ ನೋಟು 5,000 ರೂಪಾಯಿ ಮೌಲ್ಯವಾಗಿತ್ತು. ದೇಶವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆದಾಗ ಆಗಸ್ಟ್ 15ರಂದು 1947 ನಂತರವೂ ಭಾರತೀಯ ನೋಟುಗಳ ಮೇಲೆ ಕಿಂಗ್ ಜಾರ್ಜ್ VI ರ ಫೋಟೋ ಇತ್ತು. ಸ್ವಾತಂತ್ರ್ಯ ಬಂದ 2 ವರ್ಷಗಳ ನಂತರ 1949ರಲ್ಲಿ ಭಾರತ ಸರ್ಕಾರವು ತನ್ನ ಮೊದಲ ₹1 ನೋಟನ್ನು ವಿನ್ಯಾಸಗೊಳಿಸಿತು. ದೇಶದ ಮೊದಲ ₹1 ನೋಟಿನಲ್ಲಿ ಕಿಂಗ್ ಜಾರ್ಜರ ಫೋಟೋ ಬದಲಿಗೆ ಸಾರನಾಥದಲ್ಲಿರುವ ಅಶೋಕ ಸ್ತಂಭದ ಸಿಂಹವನ್ನು ಇರಿಸಲಾಯಿತು. ಆದಾಗ್ಯೂ ಆ ನೋಟಿನಲ್ಲಿ ಮಹಾತ್ಮ ಗಾಂಧಿಯವರ ಫೋಟೋವನ್ನು ಹಾಕುವ ಬಗ್ಗೆ ಚಿಂತನೆ ನಡೆಯಿತು. ಮಹಾತ್ಮ ಗಾಂಧಿಯವರ ಫೋಟೋ ಇರುವ ನೋಟುಗಳನ್ನು RBI 1996ರಲ್ಲಿ ಬಿಡುಗಡೆ ಮಾಡಿತು ಮತ್ತು ಅಶೋಕ ಸ್ತಂಭವಿದ್ದ ನೋಟುಗಳನ್ನು ಬದಲಾಯಿಸುವ ಅಭಿಯಾನವನ್ನು ನಡೆಸಿತು. ಮಹಾತ್ಮ ಗಾಂಧಿಯವರ ಚಿತ್ರವನ್ನು ಮೊದಲ ಬಾರಿಗೆ 1969ರಲ್ಲಿ ಭಾರತೀಯ ಕರೆನ್ಸಿಯಲ್ಲಿ ಬಳಸಲಾಯಿತು. ಇದು ಅವರ 100ನೇ ಜನ್ಮದಿನಾಚರಣೆಯಂದು ಬಿಡುಗಡೆ ಮಾಡಲಾಯಿತು. ಮಹಾತ್ಮ ಗಾಂಧಿಯವರ 100ನೇ ಜನ್ಮದಿನಾಚರಣೆಯಂದು ಬಿಡುಗಡೆಯಾದ ನೋಟಿನ ಅವರ ಫೋಟೋದ ಜೊತೆಗೆ ಸೇವಾಗ್ರಾಮ ಆಶ್ರಯದ ಫೋಟೋ ಕೂಡ ಇತ್ತು. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ. ಓಕೆ ಗೈಸ್, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ.